ಸಮಾಜ ಸೇವಕ ಕಾಪು ಸೂರಿ ಶೆಟ್ಟಿ ಇವರ ನೇತೃತ್ವದಲ್ಲಿ ಉಡುಪಿ ಅಜ್ಜರಕಾಡು ಸರ್ಕಾರಿ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಸಹಯೋಗದಿಂದ ದಿವಂಗತ ಕೆ ಲೀಲಾಧರ್ ಶೆಟ್ಟಿ ಕುಟುಂಬಿಕರು ಹಾಗೂ ಅವರ ಸರ್ವಧರ್ಮದ ಅಭಿಮಾನಿಗಳಿಂದ ಬೃಹತ್ ರಕ್ತದಾನ ಶಿಬಿರವು ಡಿಸೆಂಬರ್ 12ರಂದು ಕಾಪುವಿನ ಶ್ರೀ ವೀರಭದ್ರ ದೇವಸ್ಥಾನ ಸಭಾಂಗಣದಲ್ಲಿ ನಡೆಯಲಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಬಡಗಬೆಟ್ಟು ಕೋಆಪರೇಟಿವ್ ಬ್ಯಾಂಕ್ ಉಡುಪಿ ಇದರ ಅಧ್ಯಕ್ಷರಾದ ಜಯಕರ್ ಶೆಟ್ಟಿಯವರು ನೆರವೇರಿಸಿಕೊಡಲಿದ್ದಾರೆ. ಸಭಾಧ್ಯಕ್ಷರಾಗಿ ಮಾಜಿ ಶಾಸಕ ಲಾಲಾಜಿ ಮೆಂಡನ್ ಅವರು ವಹಿಸಲಿದ್ದಾರೆ. ಶಾಸಕರಾದ ಸುರೇಶ್ ಶೆಟ್ಟಿ ಗುರ್ಮೆ, ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಕಾಪು ಶ್ರೀ ಮನೋಹರ ಶೆಟ್ಟಿ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಎಂಎ ಗಫೂರ್, ಕಾಪು ಸಿಎ ಬ್ಯಾಂಕಿನ ದಿವಾಕರ್ ಶೆಟ್ಟಿ, ಪ್ರಭಾಕರ್ ಎಸ್ ಪೂಜಾರಿ, ಅಜಿತ್ ಆಲಿ, ಜಯಲಕ್ಷ್ಮಿ ಸುರೇಶ್ ಶೆಟ್ಟಿ, ಗೀತಾಂಜಲಿ ಸುವರ್ಣ, ಉಡುಪಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ವೀಣಾ ಕುಮಾರಿ, ಮೋಹನ್ ಶೆಟ್ಟಿ, ಕಾಪು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಹರೀಶ್ ಹೆಜಮಾಡಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ನಿವೃತ್ತ ಮಾಜಿ ಗಡಿ ಭದ್ರತಾ ಸೈನಿಕರಾದ ನಿತ್ಯಾನಂದ ದೇವಾಡಿಗ, ಸರ್ಜಿಕಲ್ ಸ್ಟ್ರೈಕ್ನ ಸುಬೇದಾರ್ ಅನಂತರಾಮ್ ಭಟ್ ಪಣಿಯೂರು, ಮಾಜಿ ಸೈನಿಕರಾದ ದೇವದಾಸ್ ಮೆಂಡಾನ್ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅನುದಾನಿತ ಶಾಲೆಯ ಪ್ರತಿಭಾವಂತ 10 ಶಾಲಾ ವಿದ್ಯಾರ್ಥಿಗಳಿಗೆ ನಗದು ಜೊತೆಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕಾರ್ಯಕ್ರಮದ ಆಯೋಜಕರಾದ ಸೂರಿ ಶೆಟ್ಟಿಯವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮತ್ತೆ ಅಧ್ಯಕ್ಷರು ಲಾಲಾಜಿ ಆಗಿದ್ದಾರೆ, ಸಾಯಲಾದ ಅವರು ಮನೋಹರ್ ಶೆಟ್ಟಿ, ಮತ್ತೆ ದಿವಾಕರ್ ಶೆಟ್ಟಿ, ಸೂರಿ ಶೆಟ್ಟಿ ಗುರ್ಮೆ, ಗೀತಾಂಜಲಿ ಸುವರ್ಣ, ಮತ್ತೆ ಮೇಡಮ್ ಉಲ್ಲಾಸ ವೀಣಾ ಕುಮಾರಿ, ಮತ್ತೆ ವಿಜಯಲಕ್ಷ್ಮಿ ಶೆಟ್ಟಿ, ಮತ್ತೆ ಪ್ರಭಾಕರ್ ಪೂಜಾರಿ, ಮೋಹನ್ ಶೆಟ್ಟಿ ಇವರೆಲ್ಲ ಆ ದಿವಸ ಸಭಾರಂಭಕ್ಕೆ ಬರ್ತಾ ಇದ್ದಾರೆ. ನನಗೆ ನನ್ನ ಒಂದು ಮಿಸ್ಟೇಕ್ ಆಗಿದೆ, ನಾನು ಹ್ಯಾಂಡಿಲ್ ಆಗಿದೆ. ನಾನು ಈ ಸಲ ಕಾರ್ಯಕ್ರಮ ಇಟ್ಟದ್ದು 3 ಜನ ಸೈನಿಕರಿಗೆ ಒಂದು ಸನ್ಮಾನ ಹಾಗೂ ಮತ್ತೆ SSLC ಟಾಪರ್ ಕನ್ನಡ ಮೀಡಿಯಂ ಶಾಲೆ ಅವರಿಗೆ ಹೈಯೆಸ್ಟ್ ಮಾರ್ಕ್ಸ್ ತೆಗೆದವರಿಗೆ ನಗದು ಮತ್ತೆ ಅವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಸನ್ಮಾನ ಮಾಡಬೇಕಂತ ಎಲ್ಲ ಊರಿನ ಪರವಾಗಿ ನಾನು ಅದೊಂದು ಆಸೆ ಇಟ್ಟಿದ್ದೇನೆ. ಹಾಗೆ ಈ ರೀತಿ ಮಾಡ್ತೇವೆ. ಮತ್ತೆ ಆ ದಿವಸ ನಿಮ್ಮ ಪತ್ರಿಕಾ ಮಿತ್ರರು, ಮಾಧ್ಯಮ ಎಲ್ಲ ನಮ್ಗೆ ಎಷ್ಟು ಸಲ ನನ್ನ 8 ವರ್ಷದಿಂದ ಪ್ರತಿ ವರ್ಷ ನಿಮ್ಮ ಸಹಕಾರ ಜಾಸ್ತಿ ಇದೆ. ಈ ಸಲ ಅದಕ್ಕಿಂತ ಜಾಸ್ತಿ ಆಗ್ತದೆ ಅಂತ ನಮ್ಗೆ ಭರವಸೆ ಉಂಟು. ಯಾಕಂದ್ರೆ ಎಲ್ಲ ಜನ ಇರ್ತದೆ ನಮ್ಗೆ ನಾವು ಕರೆಯುವಾಗ ನೀವು ಬರ್ತೀರಿ, ನೀವು ಒಂದು ಕಾರ್ಯಕ್ರಮ ಮಾಡೋದು ನಮ್ಮ ನಿಲವಿಸಿದ್ರು. ನಾನು ಬೇರೆ ಯಾರಾದ್ರೂ ನಾನು ಇದು ಕಾರ್ಯಕ್ರಮ ಮಾಡೋದಿಲ್ಲ. ಯಾಕಂದ್ರೆ ನಾವು ಯಾವ್ದು ಕಾರ್ಯಕ್ರಮ ಮಾಡೋದಿಲ್ಲ, ನಾವು ಅಂತ ಜನರನ್ನು ನಾವು ಮಿಸ್ ಮಾಡ್ಕೊಂಡಿದ್ದೀವಿ. ನಾನು ಅವರಿಗೆ ಅವರ ಆತ್ಮಕ್ಕೆ ಸಂತೋಷ ಆಗಲಿ ಅಂತ ನಾವು ಈ ಕಾರ್ಯಕ್ರಮ ಮಾಡ್ತಿದ್ದೀವಿ. ನಮ್ಗೆ ಬೇಸರ ತುಂಬ ಉಂಟು. ಅಂತ ಮನುಷ್ಯರನ್ನು ನಾವು ಕಳೆದುಕೊಂಡಿದ್ದೇವೆ. ಅದು ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತದೆ. ಅವರ ದಿನ ನಾವು ನೆನೆಸಿಕೊಂಡು ಬರ್ತಾ ಇದ್ದೇವೆ. ತುಂಬಾ ಜನರಿಗೆ ಹೆಲ್ಪ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಹೇಶ್ ಶೆಟ್ಟಿ ಪಣಿಯೂರು ಹಾಗೂ ನಾಗರಾಜ್ HK ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.